ಎಸ್ಐಆರ್ ಕಾರ್ಯದಲ್ಲಿದ್ದ ಬಿಎಲ್ಒಗೆ ಮೈನರ್ ಬ್ರೇನ್ ಸ್ಟ್ರೋಕ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಂಗನವಾಡಿ ಶಿಕ್ಷಕಿಯೂ ಆಗಿರುವಂತಹ ಬಿಎಲ್ಒ ಮಧುಮತಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ. ಜುಲೈ 4ರಂದು ಎಸ್ಐಆರ್ ಕರ್ತವ್ಯದಲ್ಲಿದ್ದಾಗಲೇ ಮೈನರ್ ಬ್ರೈನ್ ಸ್ಟ್ರೋಕ್ ಆಗಿರುವಂತದ್ದು. ಬೀದರ್ ನಗರದ ಚೌಬಾರ ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕಿಯಾಗಿ ಇವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಚೌಬಾರ ವ್ಯಾಪ್ತಿಯಲ್ಲೇ ಮನೆ ಮನೆಗೆ ಭೇಟಿ ನೀಡಿ ಎಸ್ಐಆರ್ ಕಾರ್ಯದಲ್ಲಿ ತೊಡಗಿದ್ದ ಮಧುಮತಿಯವರು 5 ದಿನದಲ್ಲಿ 1,000 ಗಣತಿ ಅರ್ಜಿ ವಿಸ್ತರಿಸಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ರಂತೆ ತಹಶೀಲ್ದಾರ್ ಅವರು. ಜುಲೈ 1ರಿಂದ ಜುಲೈ 5ರವರೆಗೆ 1,000 ಅರ್ಜಿ ವಿತರಿಸಲು ಟಾರ್ಗೆಟ್ ಕೊಟ್ಟಿದ್ರಂತೆ ತಹಶೀಲ್ದಾರರು. ಹಾಗಾಗಿ ಇದೇ ಕಾರಣವಿರಬಹುದು ಅಂತ ಕೂಡ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಜುಲೈ 1ರಿಂದ ಜುಲೈ 4ರವರೆಗೆ 400 ಅರ್ಜಿ ವಿತರಿಸಿದ್ರಂತೆ ಮಧುಮತಿ ಎನ್ನುವರು. ಇವರೇನು ಬಿಎಲ್ಒ ಆಗಿ ಕೆಲಸ ಮಾಡ್ತಿದಾರಲ್ಲ, ಇವರು 400 ಅರ್ಜಿಯನ್ನು ಕೊಟ್ಟಿದ್ರು. ಇನ್ನು 5 ದಿನದಲ್ಲಿ ಅರ್ಜಿ ವಿತರಿಸದಿದ್ದಕ್ಕೆ ಒತ್ತಡಕ್ಕೊಳಗಾಗಿದ್ರಂತೆ ಬಿಎಲ್ಒ ಮಧುಮತಿ ಅವರು. ಅದಕ್ಕಾಗಿ ಈ ರೀತಿ ಆಗಿರಬಹುದು ಅನ್ನೋದು ಕೂಡ ಕೆಲವರ ಊಹೆ. ಜುಲೈ 5ರಂದು ಒಂದೇ ದಿನದಲ್ಲಿ 600 ಅರ್ಜಿ ವಿತರಿಸಬೇಕಿದ್ದ ಮಧುಮತಿಗೆ ಹಿಂದಿನ ದಿನವೇ ಬ್ರೈನ್ ಸ್ಟ್ರೋಕ್ ಆಗಿರುವಂತ. ಬ್ರೈನ್ ಸ್ಟ್ರೋಕ್ ನ ಹಿನ್ನೆಲೆ ಕಳೆದ 3 ದಿನಗಳಿಂದ ಬೀದರ್ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಮ್ಮ ತಾಯಿಯವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಕೂಡ ಪದೇ ಪದೇ ಫೋನ್ ಬರ್ತಿದೆ ಸರ್ ಅಂತ ಕುಟುಂಬಸ್ಥರು ಅಳಲನ್ನು ತೋಡ್ಕೊಂಡಿದ್ದಾರೆ. ಡ್ಯೂಟಿ ಹೋಗಿರಿ, ಅವ್ರಿಗೆ ಆರಾಮಿದ್ದಿಲ್ಲ, ಮದುವೆ ಡ್ಯೂಟಿ ಹೋಗಿರು. ಸಾಯಂಕಾಲ 4:00 ಹಂಗೆ ಚಕ್ಕರ್ ಹೊಂಟು ಫೋನ್ ಮಾಡಿರು ಹೋಗಿ ಆಟೋದಾಗ ಕರ್ಕೊಂಡು ಬಂದಿವ್ರಿ. ಅದ್ರ ಬಾದು ಹಾಸ್ಪಿಟಲಲ್ಲಿ ತೋರಿಸ್ದೇವ್ರಿ. ಊರಿಗೆ ತೆಲಿಗೇರಿ ಬಂದರು. ಅದ್ರ ಬಾದ್ ಮತ್ತೆ ಇನ್ನೊಂದು ಬೇರೆ ಹಾಸ್ಪಿಟಲ್ ತಂದು MRI ಮಾಡಿರಿ ಅಂದರು. ಇದು CT ಸ್ಕ್ಯಾನ್ ಮಾಡಿರಿ ಅಂದರು. ಅದ್ರ ಬೆನ್ನಿಗೆ ಮತ್ತೆ MRI ಮಾಡಿರಿ ಅಂದರು. ಬ್ರೈನ್ ಸ್ಟ್ರೋಕ್ ಅದ ರೀ ಅಂತಂದರು. ಈಗ ಅವ್ರ 3 ದಿವಸ ಆಯ್ತು ಇಲ್ಲಿ ಹಾಸ್ಪಿಟಲ್. ಅಂದ್ರೆ ಏನು ಕೆಲಸಕ್ಕೆ ಹೋಗಿದ್ರು ಇವರು BLO ಡ್ಯೂಟಿ ಮಾಡಿರ್ತಾರೆ. BLO ಡ್ಯೂಟಿ ಮಾಡಿ ಅಂದರೆ SIR ಪ್ರಕ್ರಿಯೆದಾಗಿತ್ತು. ಎಷ್ಟು ದಿವಸದಿಂದ ಮಾಡಾಕ್ತಿದ್ರು ಇವ್ರು ಈಗ 1 ತಾರೀಕು ಹಿಡಿದು ಸ್ಟಾರ್ಟ್ ಮಾಡಿ 1 ತಾರೀಕಿಂದ ಮಾಡಾಕ್ತಿದ್ರು. ಇದು ಹಾಗೆ 4 ದಿವಸ 5 ದಿವಸಕ್ಕೆ 5 ಆಗಿತ್ತು. ಹಾಂ ರೀ, 4ನೇ ದಿವಸಕ್ಕೆ 4ನೇ ದಿವಸಕ್ಕೆ ಆಯ್ತದೆ. ಅಂದರೆ ಈ ಟೀಚರ್ ಇದು ಮಾಡ್ಕೊಂತಾನೆ ಮಾಡ್ತಿದ್ರಿ ನೀವು. ಅದಾಗಿನ ತಕ್ಷಣನೇ ತಂದು ಅಡ್ಮಿಟ್ ಮಾಡಿ? ಹೌದು, ಹಾಸ್ಪಿಟಲ್ ತಂದಿದ್ದು 1 ದಿವಸ. ಉರಿ ಹೆಚ್ಚವ ನಾರ್ಮಲ್ ಕಮ್ಮಿ ಆಯ್ತದೆ ಅಂತಂದ್ರೆ ಮತ್ತೆ ಮರುದಿನ ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡಿ ಅವಾಗ ಅಡ್ಮಿಟ್ ಮಾಡಿ. ಈಗೆಲ್ಲ ಖರ್ಚದ ಹಾಂ, ಖರ್ಚರ ಅದು MRI ಮಾಡ್ಲಿಕ್ಕೆ ನೋಡ್ರಿ 1,000 ಆಗ್ಯದ. ಮತ್ತು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಅದಕ್ಕೆ 3,000 ಒಂದು ಅಲ್ಲ ತೊಗೊಂಡ್ರೆ. ಈಗ ಮತ್ತು ಬ್ಲಡ್ ಟೆಸ್ಟು ಅವು ಎಲ್ಲ ಕೊಟ್ಟಿದ್ದೀವಿ ಅಂತ. ಈಗ ಬಿಸ್ಲಾಗ ತಿರುಗಾಡೋರು ವಯಸ್ಸಾಗದವ್ರು ಒಂದು ಮತ್ತು ಅವರು ಈಗ ತಂದೇನು ಅಡ್ಮಿಟ್ ಮಾಡಿದ್ದೇವೆ ನೋಡ್ರಿ. ಅವ್ರು ನಂದು ರಿಜಿಸ್ಟರ್ ಎಲ್ಲದ ಆ ಫಾರಮ್ ತಗೋರಿ ಕುಡ್ರಿ ಅಂತ ಹಿಂಗೆ ಮಾತಾಡ್ಲತ್ತಿರಿ. ಅವ್ರು 2 ದಿವಸ ಮಾತಾಡಿಲ್ಲ. ಈಗ ಸ್ವಲ್ಪ ಹಿಂಗೆ ನಾರ್ಮಲ್ ಈಗಾರ 50 ಇದಾರ ನಾರ್ಮಲ್ ಮಾತಾಡ್ಲತ್ತ. ಅಂದ್ರೆ ಅಷ್ಟು ಪ್ರೆಷರ್ ಆಗಿತ್ತು? ಪ್ರೆಷರ್ ಅಂತಲ್ಲ, ಕೆಲಸ ಇತ್ತಲ್ಲ, ಕೆಲಸ ಮಾಡ್ಕೊಂಡ್ರೆ. ಹಾಂ, ಕೆಲಸದಾಗ ಅದು ಒಂದು ಮೈಂಡ್ನಾಗ ಅದು ಒಂದೇ ಕುಂತು ಅವ್ರಿಗೆ ಅಷ್ಟೇ ಕೆಲಸ. ರಿಜಿಸ್ಟರ್ ಕುಡ್ರಿ ಅಂತ ಅಲ್ಲತ್ತಿರೋ. ಈಗ 4 ದಿವಸದಿಂದ ನೀವೆಲ್ಲ ದವಾಖಾನೆಗೆ? ಇಲ್ಲೇ ದವಾಖಾನೆಗೆ ಯಾರ ಬಂದಿದ್ರು ಆಫೀಸರ್ಸ್? ಆಫೀಸರ್ ಅಂತ ಯಾರೂ ಬಂದಿಲ್ರಿ. ನಾ ಹೇಳಿದವ್ರಿಗೆ ಅಷ್ಟೇ. ಮೇಡಮ್ ಅವ್ರಿಗೆ ಹಿಂಗೆ ಕಾಲನಿದಾಗ ಎಲ್ಲರೂ ಫೋನ್ ಹಚ್ಲತ್ತಾರೆ. ಮೇಡಮ್ ಹಮಾರ ಫೈಲ್ ಓದೇವ ಅಂತ ಕಮ್ಸೆ ಕಮ್ ಒಂದು ದಿನದಾಗ 200 ಫೋನ್ ಹೊಂಟವ್ರು. ದಿನ ಬರ್ಲಕ್ಕ? ಡೈಲಿ. ಅಂದ್ರೆ ಫಾರ್ಮ್ ಕೊಡ್ರಿ ಅಂತ? ಹಾಂ, ಫಾರಮ್ ಕೊಡ್ರಿ. ನಾ ಅದ್ರ ಕಡೆಯಿಂದಾಗ ಅವ್ರು ಮೇಡಮ್ ಅವ್ರಿಗೆ ಹೇಳಿ ಏನು ಮಾಡಿದ್ರು ಅಂತಂದ್ರೆ, ಯಾರಿಗಾರ ಇನ್ಚಾರ್ಜ್ ಕೊಡ್ರಿ ಮೇಡಮ್ ಅವರೇ, ನಾ ಅದು ಎಲ್ಲ ಫೈಲ್ ನಾ ತಂದು ಕೊಡ್ತೇನೆ ಅಂತ ಅವ್ರಿಗೆ ಹೇಳಿದ್ರು. ಅಂದ್ರೆ ಈಗ ನಿಮಗೆ ಅದು ಆರಾಮಿಲ್ಲ ಅಂದ್ರೆ ಬಿಡೋಲ್ಲ ಅಲ್ಟರ್ನೇಟ್ ಯಾರೋ ಆಫೀಸರ್ ಅದನ್ನ ಇದು ಮಾಡೋರು? ಅದೇ ಈಗ ಅದ್ರ ಕಾರಣ ಇವ್ರಿಗೆ ಈಗ ಅದು ಮಾಡಪ್ಲೆ ಈಗ ಪೊಸಿಷನ್ ಇಲ್ಲಲ್ರಿ ಸರಿ, ಅದು ಕೂಡ್ಲಿಕ್ಕೆ ಆಗ್ಲತ್ತಿಲ್ಲ. ಅದ್ರ ಕಾರಣ ಈಗ ಅದೇ ಮೇಡಮ್ ಅವ್ರಿಗೆ ಹೇಳಿದ್ದು ನಾನು. ಈಗ ಅದು ಪೂರ ಬ್ಯಾಗ್ ಅದು ಒಯ್ದು ಕೊಡೋದು. ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಕೇಶ್. ಏನಾಗಬೇಕು? ನಾ ಅವ್ರ ಮಗ ಇದ್ದಾರೆ.